ಎಲ್ರಿಗೂ ನಮಸ್ಕಾರ. ಒಂದೊಳ್ಳೆ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಮಾನಿಟೈಸೇಷನ್ ಯಾರಿಗೆಲ್ಲ ಅಪ್ಲೈ ಬಟನ್ ಬಂದಿದೆ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ತೊಗೊಂಬಂದಿದ್ದೀನಿ. ನಿಮಗೆ 1K ಸಬ್ಸ್ಕ್ರೈಬ್ ಆಗಿರಬೇಕು, 4K ವಾಚ್ ಅವರ್ ಆಗಿರಬೇಕು. ಲಾಂಗ್ ವಿಡಿಯೋ ಆಗ್ತಾಯಿದ್ದೀರಾ ಅಂದರೆ, ಶಾರ್ಟ್ ವಿಡಿಯೋ ಆಗ್ತಾಯಿದ್ದೀರಾ ಅಂದರೆ 10 ಮಿಲಿಯನ್ ವ್ಯೂಸ್ ಕಂಪಲ್ಸರಿ ಆಗಿರಬೇಕು. ನಂತರ ಅಪ್ಲೈ ಬಟನ್ ಬಂದಿರುತ್ತೆ. ಮುಂದಿನ ಪಾಯಿಂಟ್ಸ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಮೋನೋಗೆ ಅಪ್ಲೈ ಆಗಿರುತ್ತೆ. ಆಫ್ ಮೋನೋ ಅಂದರೆ 3K 3M ಇದಾಗಬೇಕು, ಶಾರ್ಟ್ಸಲ್ಲಿ ಆಗಿರಬೇಕು. 3K ವಾಚ್ ಅವರ್ ಆಗಿರಬೇಕು ಲಾಂಗ್ ವಿಡಿಯೋದಲ್ಲಿ. ಹೀಗಿದ್ರೆ ಮಾತ್ರ ಅಪ್ಲೈ ಬಟನ್ ಬರುತ್ತೆ. ಅಪ್ಲೈ ಬಟನ್ ಬಂದಿದೆ ಅಂತ ತಕ್ಷಣ ಅಪ್ಲೈ ಮಾಡಬೇಡಿ. ಸೊ ನಿಧಾನಕ್ಕೆ ಯೋಚನೆ ಮಾಡಿ. ಸುಮಾರು ವಿಡಿಯೋಸ್ ಹಾಕಿರ್ತಾರೆ, ನಮ್ಮ ಸಿಸ್ಟರ್ ಬ್ರದರ್ಸ್ ಹಾಕಿರ್ತಾರೆ ಗೊತ್ತಿರೋರು. ಸೊ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಮೋನೋ ಅಪ್ಲೈ ಮಾಡಿ, ಹಾಗಾಗಿ ಒಂದು ವಿಡಿಯೋ ಮಾಡಬೇಕು. ಎಲ್ಲರಿಗೂ ನನಗೆ ಸಕ್ಸಸ್ ಆಯಿತು. ಸೊ ಬೇರೆಯವ್ರಿಗೆ ತುಂಬ ಪ್ರಾಬ್ಲಮ್ ಆಗಿ ಕಮ್ಯುನಿಟಿ ಗೈಡ್ಲೈನ್ ಬಂದು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. 1 ತಿಂಗಳಲ್ಲ 3 ತಿಂಗಳು 6 ತಿಂಗಳು ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ. ಸೊ ಹುಷಾರಾಗೆ ಅಪ್ಲೈ ಮಾಡಿ, ಯಾಕೆಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಸೊ ಸಕ್ಸಸ್ ಆಗೋದು ಹತ್ರ ಬಂದಾಗ ಆತರ ಪಡಬೇಡಿ. ಓಕೆ, ಮೊದಲೇ ಪಾಯಿಂಟ್ಸ್, ಬ್ಯಾನರ್ನ ಕ್ರಿಯೇಟ್ ಮಾಡಬೇಕು. ಈ ಥರ ಬ್ಯಾನರ್ ಕ್ರಿಯೇಟ್ ಮಾಡಬೇಕು. ಕಾಣಿಸ್ತಾ ಇದೆಯಾ? ನನ್ನ ಚಾನಲಿಂದ ಬ್ಯಾನರ್ ತೋರಿಸ್ತಾ ಇದ್ದೀನಿ. ಸೊ ಲೋಗೋನ ನಿಮ್ಮ ವಿಡಿಯೋನ ನಿಮ್ಮ ಲೋಗೋ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಫೋಟೋದಲ್ಲೇ ಆಗಿರಬೇಕು. ಸೊ ಡೌನ್ಲೋಡ್ ಮಾಡ್ಕೋಬೇಡಿ, ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಅಪ್ಲೈ ಮಾಡಿರಬೇಡಿ. ಲೋಗೋ ಇಂಪಾರ್ಟೆಂಟು. ಲೋಗೋ ಕೂಡ ಗೂಗಲಿಂದ ಅಪ್ಲೋಡ್ ಮಾಡಿದರೆ ಸೊ ಮಾನಿಟೈಸೇಷನ್ ಆಗೋದಿಲ್ಲ, ಕಾಪಿರೈಟ್ ಬರುತ್ತೆ. ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಟ್ಟು 3 ಮಂತ್ಸ್ ಬ್ಯಾಕ್ ಮಾಡಿಬಿಡ್ತಾರೆ. ಸೊ ಇದು ಕೂಡ ನೀವು ಮಾನಿಟೈಸೇಷನ್ ಆಗೋದಕ್ಕೆ ಲೋಗೋ ಕೂಡ ತುಂಬ ಇಂಪಾರ್ಟೆಂಟು. ಲೋಗೋ ಕೂಡ ನಿಮ್ಮದಾಗಿರಬೇಕು. ಫಸ್ಟು ಬ್ಯಾನರ್ ಕೂಡ ಈ ರೀತಿ ಕ್ರಿಯೇಟ್ ಮಾಡಿರಬೇಕು. ಫಸ್ಟ್ ಪಾಯಿಂಟ್. ಓಕೆ, ಬ್ಯಾನರ್ ಕ್ರಿಯೇಟ್ ಮಾಡಿರಬೇಕು. ಸೆಕೆಂಡ್ ಪಾಯಿಂಟ್, ಯಾವುದೇ ವಿಡಿಯೋ ಪೆಂಡಿಂಗ್ ಇರಬಾರ್ದು. ಮಾನಿಟೈಸೇಷನ್ ಅಪ್ಲೈ ಬಟನ್ ಒತ್ತುವಾಗ ಯಾವುದೇ ವಿಡಿಯೋ ಪೆಂಡಿಂಗ್ ಇರಬಾರ್ದು. ಥರ್ಡ್ ಪಾಯಿಂಟ್, ವಿಡಿಯೋ ನಿಮ್ಮದಾಗಿರಬೇಕು. 4ನೇ ಪಾಯಿಂಟು, ವಿಡಿಯೋ ನಿಮ್ಮದಾಗಿರಬೇಕು. ಯಾವುದೋ ವಿಡಿಯೋ ಚೆನ್ನಾಗಿ ಓಡಿದೆ, 3M 10M ಎಲ್ಲ ವಿಡಿಯೋ ಓಡಿದೆ, ಇದನ್ನ ಡೌನ್ಲೋಡ್ ಮಾಡಿ ನಾನು ಹಾಕಿದ್ರೆ ನನಗೂ ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಬರುತ್ತೆ ವ್ಯೂಸು, ಮಾನಿಟೈಸೇಷನ್ ಆಗೋದಿಲ್ಲ. ಇದು ತಲೆಯಾಗಿರಲಿ. ಮಾನಿಟೈಸೇಷನ್ ಆಗೋದಕ್ಕೆ ಎಷ್ಟೆಲ್ಲ ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲವನ್ನೂ ತಿಳ್ಕೊಂಡು ವಿಡಿಯೋ ಕ್ರಮಬದ್ಧವಾಗಿದೆಯೇ ಅಂತ ನೋಡ್ಕೊಳ್ಳಿ. ಓಕೆ, 5ನೇ ಪಾಯಿಂಟ್ಸು, ಕಾಪಿರೈಟ್ ಬಂದಿರಬಾರ್ದು. ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಸಾಂಗ್ಸು ಏನಾದರೂ ವಿಡಿಯೋ ಬೇರೆಯವ್ರದ್ದು ವಿಡಿಯೋ ಹಾಕಿದರೆ ಅದು ಕಾಪಿರೈಟ್ ಬರುತ್ತೆ. ಇದು ಕಾಪಿರೈಟ್ ಬಂದಿರಬಾರ್ದು. ಕಾಪಿರೈಟ್ ಬಂದರೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಟ್ಬಿಡ್ತಾರೆ. ಮೋನೋ ಅಪ್ಲೈ ಆಗೋದಿಲ್ಲ, ಅಪ್ಲೈ ಬಟನ್ ಸಕ್ಸಸ್ ಆಗೋದಿಲ್ಲ. ಓಕೆ, ಕಾಪಿರೈಟ್ ಬರುತ್ತೆ. ನೆಕ್ಸ್ಟು, ನೀವು ತಮ್ನೇಲ್ ಕೊಡಬೇಕಾದ್ರೆ, ವಿಡಿಯೋಗೆ ತಮ್ನೇಲ್ ಕೊಡಬೇಕಾದ್ರೆ ಸೊ ನಿಮ್ಮ ವಿಡಿಯೋನೇ ನಿಮ್ಮ ಫೋಟೋನೇ ಕೊಡಿ. ಸೊ ಗೂಗಲಿಂದ ತಗೊಂಡು ಅಪ್ಲೋಡ್ ಮಾಡಿದರೆ ಸೊ ಕಾಪಿರೈಟ್ ಬರುತ್ತೆ. ಸೊ ನನ್ನದೊಂದು ವಿಡಿಯೋಗೆ ಕಾಪಿರೈಟ್ ಬಂದಿದೆ. ಏನಂದರೆ, ನಾನೊಂದು ಕೇಕ್ ಮಾಡಿದ್ದೀನಿ, ಓರಲ್ ಬಿಸ್ಕೆಟಿಂದ ಒಂದು ಮಾಡಿದ್ದೆ ಕೇಕನ್ನು. ಅದು ಕಾಪಿರೈಟ್ 4 ವರ್ಷದ ನಂತರ ಕಾಪಿರೈಟ್ ಬಂದಿದೆ. ಸೊ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ. ಸೊ ನೀವು ಈ ತಪ್ಪು ಮಾಡಬೇಡಿ, ಕ್ಲಿಯರಾಗೆ ಮಾಡ್ಕೊತ ಬನ್ನಿ. ಅದು ಡಿಲೀಟ್ ಮಾಡಿಬಿಟ್ಟೆ ನಾನು, ಆ ವಿಡಿಯೋನ ಡಿಲೀಟ್ ಮಾಡಿದೆ. ನಮಗೆ ಮಾನಿಟೈಸೇಷನ್ ಹತ್ರ ಬಂದಾಗ ಕಾಪಿರೈಟ್ ಬಂತು. ಆ ಫೋಟೋನ ಹಾಕಿದ್ವಿ, ಓರಲ್ ಇದು ಬಿಸ್ಕೆಟ್ನ ಫೋಟೋ ಹಾಕಿ ಅದು ತಮ್ನೇಲ್ ಕೊಟ್ಟಿದ್ವಿ. ಚಾಕ್ಲೇಟು ಬಿಸ್ಕೆಟಿಂದ ನಾನು ಇದನ್ನು ಮಾಡಿದ್ದೀನಿ ಕೇಕ್ ಅಂತ ಹೇಳಿ ಒಂದು ಫೋಟೋ ಹಾಕಿದ್ದೆ. ಸೊ ಕಾಪಿರೈಟ್ ಬಂದಿತ್ತು. ಯಾಕೆಂದರೆ ಓರಲ್ ಒಂದು ಆಲ್ರೆಡಿ ಬ್ರ್ಯಾಂಡೆಡ್ ಆಗಿದೆ, ಆಲ್ರೆಡಿ ಅವ್ರದ್ದು ಬ್ರ್ಯಾಂಡೆಡ್ ಇದೆ, ಅವರು ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಅದನ್ನು ನಾವು ಕಾಪಿರೈಟ್ ಮಾಡ್ದಂಗೆ ಆಯಿತು. ಸೊ ಕೇಕ್ ಮಾಡಿರೋದು ನಾನು,
ಸೊ ಫೋಟೋದಿಂದ ನನಗೆ ಕಾಪಿ ರೈಟ್ ಬಂದಿತ್ತು. ಸೊ ಈ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ 8ನೇ ಪಾಯಿಂಟ್ಸ್, 7 ಪಾಯಿಂಟ್ಸ್ ಇದಾಯ್ತು. 8ನೇ ಪಾಯಿಂಟ್ಸ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಕಂಪಲ್ಸರಿ ದೊಡ್ಡ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಡಿಸ್ಕ್ರಿಪ್ಷನ್ ಎಲ್ಲಿರುತ್ತೆ ಅಂತ ನೀವು ಅಂದ್ಕೊಂಡ್ರೆ, ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಲಾಂಗ್ ವಿಡಿಯೋಗೆ. ನೀವು ಹೆಡ್ಲೈನ್ಸ್ ಏನ್ ಕೊಡ್ತೀರಾ, ಹೆಡ್ಲೈನ್ಸ್ ಕೊಡ್ತೀರಲ್ಲ ಆ ವರ್ಡ್ನೇ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪಲ್ಸರಿ ಹಾಕಿ. ಶಾರ್ಟ್ಸ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲೆಕ್ಕಕ್ಕೆ ಬರೋದಿಲ್ಲ, ಸೊ ಲೈವ್ ವಿಡಿಯೋದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಲಾಂಗ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಷ್ಟು 8 ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಎಲ್ಲದನ್ನು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ ವಿಡಿಯೋಸ್ನ. ಸೊ ಎಲ್ದಿ ಕಂಟೆಂಟ್ ಹಾಕಿ. ಸೊ 9 ಪಾಯಿಂಟ್ಸ್ ಎಲ್ದಿ ಕಂಟೆಂಟ್ ಅನ್ನ ಹಾಕಿ. ಎಲ್ದಿ ಅಂದ್ರೆ ತಾನು ಓನ್ ಆಗಿ ಮಾಡಿರೋಂಥ ವಿಡಿಯೋಸ್ನ ಹಾಕಿ. ಹಾಗಾದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರೋದಿಲ್ಲ, ಮಾನಿಟೈಸೇಷನ್ ಸಕ್ಸಸ್ ಆಗುತ್ತೆ. ಇದು 8-9 ಪಾಯಿಂಟ್ಸ್ನ ಗಮನದಲ್ಲಿಟ್ಕೊಂಡು ವಿಡಿಯೋನ ಒಂದ್ಸತಿ ರಿಪೀಟ್ ಚೆಕ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಇನ್ನೊಂದು ವಿಚಾರ, ಜಿಮೇಲ್ ಅಕೌಂಟಲ್ಲಿ ನೋಡಿ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಬಂದಿರುತ್ತೆ. ಅದು 2 ಸ್ಟೆಪ್ ವೆರಿಫಿಕೇಶನ್ ಬಂದಿದೆ ಅಂತ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ರೀಯೂಸ್ಡ್ ಕಂಟೆಂಟ್ನ ಹಾಕ್ಬೇಡಿ. 10 ಪಾಯಿಂಟ್ಸ್, ರೀಯೂಸ್ಡ್ ಕಂಟೆಂಟ್ನ ಹಾಕ್ಬೇಡ್ದು. ಗೂಗಲ್ ಆಡ್ಸ್ ಅನ್ನು ಒಬ್ಬರಿಗೆ ಒಂದೇ ಬರುತ್ತೆ. ಸೊ ನೀವು ಅಪ್ಲೈ ಮಾಡುವಾಗ ಗೂಗಲ್ ಆಡ್ಸ್ ಅನ್ನ ನೋಡ್ಕೊಳ್ಳಿ, ಒಬ್ಬರಿಗೆ ಒಂದನ್ನೇ ಅಪ್ಲೈ ಮಾಡಬೇಕು. ಸೊ ನಿಮ್ಮ ಹತ್ರ 2-3 ಚಾನಲ್ ಇದ್ರು ಸೊ ಗೂಗಲ್ ಆಡ್ಸ್ ಅನ್ನು ಒಂದನ್ನೇ ಅಪ್ಲೈ ಮಾಡಿ. ಸೊ ಇಷ್ಟನ್ನ ಗಮನದಲ್ಲಿಟ್ಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಇಷ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾರೆಲ್ಲ ಮಾನಿಟೈಸೇಷನ್ಗೆ ಬಂದಿದ್ದಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋ ಒಂದೇ ಅಂತ ಅಲ್ಲ, ಇನ್ನು ಬೇರೆ ಇಷ್ಟು ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಎಲ್ಲರಿಗೂ ಸಕ್ಸಸ್ ಆಗಲಿ, ನಿಮ್ಗೆಲ್ಲರಿಗೂ ಸಕ್ಸಸ್ ಆಗಲಿ, ಮಾನಿಟೈಸೇಷನ್ ಬೇಗ ಸಿಗಲಿ ಅಂತ ಕೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನಗೆ ತಿಳಿದಿರೋಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ಮಾಡುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಮಾನಿಟೈಸೇಷನ್ಗೆ ಬಂದಿದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ. ಓಕೆ, ಧನ್ಯವಾದಗಳು. ಬಾಯ್, ಟೇಕ್ ಕೇರ್.